ಸೌಕತಿ ಅಮ್ಮವ್ರೆ, ಸೌಕತಿ ಅಮ್ಮ, ಸೌಕತಿ ಅಮ್ಮ. ಓ ರಂಗು, ಬಾ 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 ಕುತ್ಕೋ ಬಾ. ಅವಳಿಲ್ವಲ್ಲ, ಅದಕ್ಕೆ ನಾನು ಎಲ್ಲ ತರಕಾರಿ ಹೆಚ್ಕೊಂಡು ಅಡುಗೆ ಮಾಡೋಣ ಅಂತ ಮಾಡ್ತಾ ಇದ್ದೆ ರಂಗು. ಯಾವ್ದು ಹೆಂಗ ಹಾಳಾಗೋಗ್ಲಿ, ಇವ ನನಗೆ ಬೊಲ್ ಮೋಸ ಆಗೈತೆ. ಅದು 60 ಲಕ್ಷ ದುಡ್ಡು ಕೋಟ ನೋಟು. ಕೋಟ ನೋಟ್ ಕೊಟ್ಟವ್ರೆ. ನಾನೀಗ ಬಂಗಾರದ ಅಂಗಡಿಗೆ ತಗೊಂಡೋಗಿ ಇವತ್ತು ಕಟ್ಟೋಣ ಅಂತ ನೋಡ್ತೀನಿ, ಅದೆಲ್ಲ ಕೋಟ ನೋಟು ಅಂತ ಹೇಳ್ತಾ ಇದ್ದಾರೆ. ಕೋಟ ನೋಟ್ ಕೊಟ್ಟವ್ರೆ ಅಮ್ಮವ್ರೆ. ಏನು ಹೇಳ್ತಾ ಇದೆಯಾ ರಂಗು? ಕೋಟ ನೋಟು? ಅಯ್ಯೋ ದೇವ್ರೆ, ಕೋಟ ನೋಟ್ ಕೊಟ್ಟವ್ರಾ? ಇದೇನಿದೆ ಹಿಂಗೆ ಹೇಳ್ತಾ ಇದೆಯಾ ನೀನು? ಕೋಟ ನೋಟ್ ಕೊಟ್ಟವ್ರೆ. ನಾನು ಇವತ್ತು ಕಟ್ಟೋಣ ಅಂತ ನೋಡ್ತೀನಿ, ಎಲ್ಲ ಬರೀ ಅವೇ ಇದ್ದಾವೆ, ಎಲ್ಲ ಇದ್ದಾವೆ. ಅದು 15,000 ಅಡ್ವಾನ್ಸ್ ಕೊಟ್ಟಿದ್ರಲ್ಲ, ಅದೊಂದು ನೋಡಮ್ಮ ಒರಿಜಿನಲ್ ನೋಟು. ಅಯ್ಯೋ, ನಾನು ನಿನ್ನ ಅದಕ್ಕೆ ನೋಡ್ಕೊಂಡಿದ್ದು. ನಾನೇ ಹೇಳಿದ್ದೀನಿ ಸರಿಯಾಗಿ ಎಣಿಸ್ಕೊ, ಸರಿಯಾಗಿ ನೋಡ್ಕೊ ರಂಗು ಅಂತ. ನಾನೇನಾದರೂ ನೋಡಿದ್ನಾ? ನಾನೇನಾದ್ರೂ ನಾನು ಆ ದುಡ್ಡು ಅನ್ನೋದೇ ಮುಟ್ಟಕ್ಕೆ ಹೋಗ್ಲಿಲ್ಲಪ್ಪ. ನಾನೇನು ದುಡ್ಡು ಮುಟ್ಟಕ್ಕೂ ಹೋಗಲಿಲ್ಲ, ನಾನು ಅದನ್ನು ಏನೂ ಇದು ಕೇಳೋಕ್ಕೂ ಹೋಗಲಿಲ್ಲ ಅವ್ರಿಗೆ. ಕೊಟ್ರಾ 60 ಲಕ್ಷ ಕರೆಕ್ಟಾಗಿದೆಯಾ ಅಂತ ನಾನು ನಿನ್ನ ಕೇಳಿದೆ. ಸರಿ ಆಯ್ತಮ್ಮರಿ, ಸರಿಯಾಗೈತೆ ಅಂದೆ. ನೀನು ಸರಿಯಾಗೈತೆ ಅಂದಿದ್ದಕ್ಕೆ ನಾನು ಬಿಡು ಎಲ್ಲ ರಿಜಿಸ್ಟರ್ ಆಗಲಿ ಅಂದಿದ್ದು. ನೀನು ನೋಡ್ಕೋಬೇಕು ತಾನೇ. ಏನು ನೋಡ್ಕೊಂಬದಲ್ಲ ಇವಾಗ ಬಂದು ಸೌಕತಿ ಅಮ್ಮವ್ರೆ ಇವಾಗ ಹಿಂಗೆ ಆಗೈತೆ ಅಂತ ಹೇಳಿದ್ರೆ ಇವಾಗ ಏನು ಹೇಳು ರಂಗು ನಾನು? ನೀನು ಇವಾಗ ಹಿಂಗಂದರೆ ನಾನು ಏನು ಮಾಡಲಿ? ಅಲ್ಲ ನೋಡು, ನೀನು ಹೆಂಗೆ ಇದು ಮಾಡ್ತಾ ಇದೀಯ. ಅಯ್ಯೋ ದೇವ್ರೇ, ನೀವೇ ತಾನೇ ಜಾಮೀನಾಗಿದ್ದು, ಇವಾಗ ನೀವೇ ಕೊಡಿಸ್ರಿ ಹೇಳಿ. ನಾನು ಇವಾಗ ಅವ್ರನ್ನೂ ಕೇಳೋಕ್ಕಾಗಲ್ಲ, ನೀವೇ ಅಲ್ಲ ಕೇಳಿ ಇವಾಗ ನನಗೆ ಕೊಡಿಸ್ಬೇಕು. ಇವಾಗ ಮತ್ತೆ ಇಲ್ಲಾಂದ್ರೆ ನಾನೇನೋ ಹೊಲ್ದಾಗ ಬಿಡಲ್ಲ. ಎಲ್ಲ ಹಿಂಗೆ ಮೋಸ ಮಾಡಿದ್ರೆ ನನ್ನ ತಲೆ ತಿಂದರೆ ಹೆಂಗೆ ಸರಿ ಹೋಗುತ್ತೆ ರಂಗು ನೀನು? ಅಲ್ಲ ನನ್ನೊಳ್ಳೆ ಚೆನ್ನಾಗಿ ಕೇಳ್ತೀಯಲ್ಲ, ನೀನೇ ಕೊಡಿಸ್ಬೇಕು ಅಂತಂದರೆ ನೀನು ಕೇಳ್ಕೊ ಅವ್ರನ್ನ. ಈಗ ನಾನೇನೋ ಗೊತ್ತಿರೋರು ಅಂತ ಕರ್ಕೊಂಡು ಬಂದೆ. ಇವಾಗ ನೀನು ನೋಡ್ಕೋಬೇಕಾಗಿತ್ತು. ನಾನು ಹೇಳಿದೆ ತಾನೇ ಅವತ್ತೇನೆ, ನಾನು ನಿನ್ನ ನೋಡ್ಕ ಅಂತೇಳಿ. ನೋಡ್ಕೊಂಬದಲ್ಲೇ ಇವತ್ತು ನನ್ನ ಬಂದು ನಿಮಗೆ ನೀನು ಪ್ರಶ್ನೆ ಮಾಡಿದ್ರೆ ನಾನು ಅದಕ್ಕೆ ಉತ್ತರ ಕೊಡೋಕ್ಕಾಗಲ್ಲ, ಸರಿನಾ? ನೀನು ಫಸ್ಟ್ ಅದನ್ನ ಎಚ್ಚರಿಕೆ ತಗೊಂಡು ನೀನು ಅದನ್ನು ಸರಿ ಮಾಡ್ಕೋಬೇಕಾಗಿತ್ತು. ನನ್ನ ಕೇಳಿದ್ರೆ ನಾನು ಏನು ಹೇಳೋಣ ಹೇಳು? ನೀನು ಸ್ವಲ್ಪ ಅರ್ಥ ಮಾಡ್ಕೊಂಡು ಮಾತಾಡು. ನನ್ನ ಕೇಳಿದ್ರೆ ಅದು ಹೆಂಗೆ ಸರಿ ಹೋಗುತ್ತೆ ಹೇಳಿ? ನಾನು ತಗೊಂಡಿದ್ದೆ, ನನ್ನ ಹೆಸ್ರು ರಿಜಿಸ್ಟರ್ ಮಾಡಿಸಿದ್ಯಾ? ಹೋಗಲಿ, ನನ್ನ ಹೆಸ್ರಿಗೆ ಏನಾದರೂ ರಿಜಿಸ್ಟರ್ ಆಗಿದೆಯಾ? ನನ್ನ ಹೆಸ್ರಿಗೆ ಏನಾದರೂ ರಿಜಿಸ್ಟರ್ ಆಗಿದ್ದರೆ ನಾನು ಬೇಕಾದರೆ ಇವತ್ತೇನಾದರೂ ಅಂಥ ತಪ್ಪಾಗೈತೆ ಅಂತಂದರೆ ನಾನು ಬೇಕಾದರೆ ನಿನ್ಗೆ ಅಮೌಂಟ್ ವಾಪಸ್ ಕೊಡ್ತಿದ್ದೆ. ನನ್ನಿಂದ ಏನು ತಪ್ಪಾಗಿಲ್ಲ, ನಾನೇನು ಒಪ್ಕೊಂಡಿಲ್ಲ, ನಾನೇನು ಕೊಡ್ತೀನಿ ಅಂತ ಹೇಳೋನೂ ಇಲ್ಲ, ಸರಿನಾ? ನೀನಾಗಿ ಕೊಟ್ಟಿರೋಳು ನೀನು ಬೇರೆಯವ್ರಿಗೆ ಕೊಟ್ಟು, ಈಗ ನಾನು ಯಾರೋ ಗೊತ್ತಿರೋರು ಪರಿಚಯಸ್ಥರು ಅಂತ ಏನೋ ಹೇಳಬಲ್ಲೆ ಅಷ್ಟೇ. ಈಗ ನೀವೇ ಕೊಡಿಸ್ಬೇಕು ಅಂತಂದ್ರೆ ಫೋನ್ ಮಾಡು ಅವ್ರಿಗೆ. ಫೋನ್ ನಂಬರ್ ಕೊಟ್ಟಿದ್ದೀನಿ ತಾನೇ ಅವ್ರದ್ದ? ಫೋನ್ ಮಾಡು, ಹಿಂಗಾಗೈತೆ ಕರೆಕ್ಟಾಗಿ ಕೊಟ್ಟಿಲ್ಲ ನೀವು ಅಂತೇಳಿ ಫೋನ್ ಮಾಡು. ಅವ್ರು ಹಂಗಂಟಿ ನೋಡ್ಕೋಬೇಕಾ? ನೋಡ್ಕೊಂಬದಲೆ ಅಂತ ಕೆಲಸ ಮಾಡ್ಕೊಂಡು ಇವತ್ತು ಅವ್ರಿಗೆಲ್ಲ ಹಾಕಿದೆ. ಇವಾಗ ಅವ್ರು ಏನು ನಂಬ್ತಾರೆ ಹೇಳು? ನೋಡ್ಕೊಂತ ಹೇಳಿದ್ಮೇಲೆ ಸೌಕತಿ ಅಮ್ಮ ಹೇಳಿದ್ಮೇಲೆ ಸರಿಯಾಗಿ ನೋಡ್ಕೋಬೇಕು ತಾನೆ ನೀನು. ಅಯ್ಯೋ ದೇವ್ರೆ, ನಿಮ್ಮ ಎದುರಿಗೆ ಫೋನ್ ಮಾಡ್ತೀನಿ ತಡೀರಿ ಸೌಕತಿ ಅಮ್ಮ ಅವ್ರು ಏನು ನಂಬ್ತಾರೆ ನೋಡ್ರಿ. ಅವ್ರು ಏನು ನಂಬ್ತಾರೆ ನೋಡ್ಬಿಟ್ಟು ಆಮೇಲೆ ನನಗೆ ನೀವು ಏನು ಹೇಳ್ತೀರಾ ಹೇಳ್ರಿ. ತಡೀರಿ, ಫೋನ್ ಮಾಡ್ತೀನಿ ಫಸ್ಟ್ ಅವ್ರಿಗೆ. ಮಾಡು, ಫಸ್ಟ್ ತಿಳ್ಕೊಂಡು ಮಾತಾಡು. ಎಲ್ಲ ಹಿಂಗಾಗೈತಲ್ಲ ಏನು ಎತ್ತ ಅಂತೇಳಿ ಕೇಳು. ಅವ್ರು ಏನು ಹೇಳ್ತಾರೆ ಗೊತ್ತಾಗುತ್ತೆ. ಏನು ತಿಳ್ಕೊಂಬದಲ್ಲೇ ಸುಮ್ಮನೆ ಬಂದು ನನಗೆ ತಲೆ ತಿಂದರೆ ನಮ್ಮ ಟೆನ್ಷನ್ ನಮಗೆ ಸಾವಿರಾರು ಟೆನ್ಷನ್ಗಳು ಇರ್ತವೆ. ಏನೋ ಕೇಳ್ಕೊಂಡಲ್ಲ ಹೊಲ ಮಾರ್ತೀನಿ ಸೌಕತಿ ಅಮ್ಮವ್ರೆ, ಒಳ್ಳೆ ರೇಟಿಗೆ ಕೊಡಿಸ್ರಿ ಅಂತೇಳಿ ಕೇಳಿದ್ಕೆ ನಾನು ಒಳ್ಳೆ ರೇಟಿಗೆ ಕೊಡಿಸ್ದೆ. ದುಡ್ಡು ಹಂಗೆ, ನಾನೇನಾದರೂ ನಿಂದು ಅಮೌಂಟ್ ಮುಟ್ಟಿದ್ನಾ? ನಾನು ಮುಟ್ಟೂ ಇಲ್ಲ. ನೋಡ್ಕೊಳಮ್ಮ ರಂಗಮ್ಮ 60 ಲಕ್ಷ ಇದೆಯಂತೆ, ಎಣಿಸ್ಕೊಳಮ್ಮ ಅಂತೇಳಿ 60 ಕಟ್ಟು 1 ಲಕ್ಷದವು ಅಂತ ಹೇಳಿದ್ರು ಅವರು. ಅದಕ್ಕೆ ನೋಡ್ಕೊಳಮ್ಮ ಅಂತ ಹೇಳಿದೆ. ಇನ್ನು ನೋಡ್ಕೋಬೇಕಾಗಿತ್ತು ಅವಾಗಲೇ. ಇವಾಗ ರಿಜಿಸ್ಟರ್ ಆದಾಗ ಏನು ಕೇಳಕ್ಕೆ ಬರಲ್ಲ, ಏನು ಹೇಳಕ್ಕೆ ಬರಲ್ಲ. ನೀನು ಇವಾಗ ಈ ರೀತಿ ಮಾಡಿಬಿಟ್ರೆ. ಹಲೋ ಹಲೋ ಹಲೋ, ಹೇಳ್ರಿ. ಅಲ್ಲ ಕಣಣ್ಣ, ನೀವು ದುಡ್ಡು ಕೊಟ್ಟು ಹೋಗಿದ್ರಲ್ಲ, ಅದೆಲ್ಲ ಕೋಟ ನೋಟು ಅಂತ ಹೇಳ್ತಾ ಇದ್ದಾರೆ. ನಾನಿವಾಗ ಬಂಗಾರದ ಅಂಗಡಿಗೆ ಯಾಕೆ ಕೊಟ್ಟಣ ಅಂತ ಹೋಗಿದ್ದೆ, ಎಲ್ಲ ಕೋಟ ನೋಟು. ಅಲ್ಲ ಎಲ್ಲ ಕೋಟ ನೋಟ್ ಕೊಟ್ಟು ನೀವು ನಿಂತ ಮೋಸ ಮಾಡೋದು ನಮಗೆ. ಅಯ್ಯೋ, ಈ ಯಾರು ಕೋಟ ನೋಟ್ ಕೊಟ್ಟಿದ್ದು? ಅಯ್ಯೋ, ಇದೇನು ಹಿಂಗೆ ಹೇಳ್ತಾ ಇದ್ದೀರಾ ನೀವು? ನಾವು ಕರೆಕ್ಟಾಗೇ ಕೊಟ್ಟಿದ್ದೀವಿ. ಚೆನ್ನಾಗೆ ಒಳ್ಳೆ ನೋಟ್ಗಳೇ ಕೊಟ್ಟಿದ್ದೀನಿ. ಏನಿದು ಈ ರೀತಿ ಮಾತಾಡ್ತಾ ಇದ್ದೀರಾ ನೀವು? ನಾವು ಆ ಥರ ಮೋಸ ಮಾಡೋರಲ್ಲ. ಮೋಸ ಮಾಡೋರಲ್ಲಂತೆ. ಬರ್ರಿ ಬೇಕಾದರೆ ನೋಡ್ರಿ. ಸುಮ್ಮನೆ ನಾವೇನು ಸುಳ್ಳು ಹೇಳ್ತಿಲ್ಲ, ಬರ್ರಿ ಬೇಕಾದರೆ. ನಾವು ಅಂತಾರಲ್ಲ, ನಮ್ಮ ಮೋಸ ನಾವೇನು ಸುಮ್ಮನೆ ಹೇಳೋ ಅಂತಾರಲ್ಲ. ನಮಗೇನು ತಲೆ ಕೆಟ್ಟೈತೆ? ನೀವು ನಿಜವಾದ ನೋಟ್ ಕೊಟ್ರು ನಾವು ಈ ರೀತಿ ಹಿಂಗೆ ಮಾಡೋಕ್ಕೆ ನಾವು ಇಂಥದ್ದೆಲ್ಲ ನಾವು ಯಾವತ್ತೂ ಮಾಡಿದವ್ರಲ್ಲ. ಇವತ್ತು ನಮ್ಗೆ ಎಷ್ಟು ಬೇಜಾರಾಗೈತೆ ಗೊತ್ತೇ? ನಮ್ಮ ಹೊಲನೂ ಕಳ್ಕೊಂಡ್ವಿ, ಎಲ್ಲ ರಿಜಿಸ್ಟರ್ ಮಾಡ್ತಿದ್ದೀವಿ. ಎಷ್ಟು ಬೇಜಾರಾಗ್ತೈತೆ. ನಾವು ನೊಂದ್ಕೊಂಡ್ರೇನು ನಮಗೇನು ಒಳ್ಳೇದಾಗಲ್ಲ. ಇಲ್ಲ ನೋಡಿ, ಸರಿಯಾಗಿ ಮಾತಾಡಿ. ನಾವು ಕರೆಕ್ಟಾಗೇ ಕೊಟ್ಟಿದ್ದೀವಿ, ನೀವು ಸರಿಯಾಗಿ ನೋಡ್ಕೊಂಡಿಲ್ಲ ಅನಿಸುತ್ತೆ. ನಾವು ಕರೆಕ್ಟಾಗೇ ಕೊಟ್ಟಿದ್ದೀವಿ, ನಾವೇನು ನಿಮ್ಗೇನು ಮೋಸ ಮಾಡೋದಿಲ್ಲ.
ಸುಮ್ಮನೆ ಏನಕ್ಕೆ ಮಾತಾಡ್ತಾ ಇದ್ದೀರಾ? ನೀವು ಕರೆಕ್ಟಾಗಿ ನೋಡ್ಕೋಬೇಕಾಗಿತ್ತು ಅವತ್ತು. ನಾನು ಹೇಳ್ದೆ ತಾನೇ ನೋಡ್ಕೊಳ್ಳಿ ಅಂತೇಳಿ. ಕರೆಕ್ಟಾಗಿ ನೋಡಿಕೊಂಡ್ರೆ ನೀವೇ ಎಲ್ಲ ನೋಡ್ಕೊಂಡಿದ್ದೀರಾ ಕರೆಕ್ಟಾಗಿ. ಸುಮ್ಮನೆ ಏನಕ್ಕೆ ಮಾತಾಡ್ತಾ ಇದ್ದೀರಾ? ನಾವು ಕರೆಕ್ಟಾಗಿ ಅಮೌಂಟ್ ಕೊಟ್ಟಿದ್ದೀನಿ. ಹಾಂ, ಇವಾಗ ಮತ್ತೆ ನಮಗೆ ನೀವು ಈ ರೀತಿ ಫೋನ್ ಮಾಡಿ ಈ ರೀತಿ ಮಾತಾಡ್ಬಿಟ್ರೆ ನೀವೇ ಏನಾದರೂ ಮಾಡಿದ್ದೀರಾ ಅಂತ ನಮ್ಗೆ ಅನುಮಾನ. ನಾವು ಹಂಗೆ ಆ ರೀತಿ ಮಾಡೋ ಅಂಥವ್ರಲ್ಲ ನಾವು. ಅಯ್ಯೋ ನಾವೇನು ಮಾಡೋಣ, ನಾವು ಹಂಗೆ ಮಾಡೋ ಅಂತಾರಲ್ಲ. ನೀನು ಕರೆಕ್ಟಾಗಿ ಕೊಟ್ಟಿದ್ರೆ ನನಗೆ 60 ಲಕ್ಷನೇ ಸಾಕು. ನನ್ನ ಗಂಡ ಇಲ್ಲ ಏನಿಲ್ಲ, ನನ್ನ ಮಕ್ಕಳು ಎಲ್ಲ ನನ್ನ ಮೈದಂತಾಗ ಇದ್ದಾರೆ. ಅವ್ರನ್ನೇನು ನನಗೆ ಈಗ ಕರ್ಕೊಂಬರೋಕ್ಕಾಗಲ್ಲ ಏನಿಲ್ಲ. ನನ್ನ ಗಂಡ ನೋಡಿ ಹಿಂಗೆ ಮೋಸ ಮಾಡ್ಯವನೆ. ನಮ್ಮ ಅಕ್ಕ ಇರೋ ಯಾರು ಮಾತಾಡ್ಸಲ್ಲ, ಯಾರು ಇಲ್ಲ ಸಂಬಂಧಿಕರು ಯಾರು ಅಂತದ್ರಾಗ ನೀವು ಇಂಥ ಮೋಸ ಮಾಡಿದ್ರೆ ನಾವೇನು ಮಾಡಲಿ? ಇಂಥ ಮೋಸನ ಮಾಡಬಾರ್ದು ಯಾರಿಗೆ ಆಗಲಿ. ನೀವು ಇಂಥ ಮೋಸ ಮಾಡಬಾರ್ದು. ನಾವ್ಯಾರಿಗೂ ಮೋಸ ಮಾಡಿಲ್ಲ ಬಿಡಿ. ನೀವು ಈ ರೀತಿ ಎಲ್ಲ ಮಾತಾಡಬೇಡಿ. ನಾವು ಯಾರಿಗೂ ಮೋಸ ಮಾಡಿಲ್ಲ. ಸುಮ್ಮನೆ ಏನಕ್ಕೆ ಮಾತಾಡ್ತಾ ಇದ್ದೀರಾ ಮೋಸ ಮಾಡಿದ್ದಾರೆ ಅಂತೇಳಿ? ನಾವೇನಕ್ಕೆ ಮೋಸ ಮಾಡೋಣ ನಿಮಗೆ? ನಾವು ಆ ರೀತಿ ಮೋಸ ಮಾಡೋ ಅಂಥವ್ರಲ್ಲ. ಇಡ್ರಿ, ಬರ್ತೀನಿ ಇಡಿ. ಬರ್ತೀನಿ ಇಡಿ, ಅಲ್ಲಿಗೆ ಬರ್ತೀನಿ. ಆಯ್ತು ಬರ್ರಿ, ಇವಾಗ ಬರಲಿ, ಬಂದ ಮಾತಾಡೋಣ ಬರ್ರಿ. ಬೇಕಾದ್ರೆ ನೀವೇ ನೋಡಿ ಬರ್ರಿ. ನಾನೇನು ಸುಳ್ಳು ಹೇಳ್ತೀನಿ? ನೀವು ಕೊಟ್ಟಿರೋ ಅಂಥ ನೋಟ್ಗಳೇ ಅವೆಲ್ಲನ. ಬೇಕಾದ್ರೆ ಬರ್ರಿ, ಅಲ್ಲಿ ಬೇಕಾದ್ರೆ ಎಲ್ಲ ನಾನು CC ಕ್ಯಾಮ್ರಾ ಚೆಕ್ ಮಾಡಿಸ್ತೀನಿ ಬರ್ರಿ. ಅದೇನಾಗೈತೆ ಏನು ಎತ್ತ ಅಂತ ಗೊತ್ತಾಗಲಿ ಬರ್ರಿ. ನೋಡು ಅವ್ರ ಹತ್ರನೇ ಮಾತಾಡ್ದ. ನೀನು ಕರೆಕ್ಟಾಗಿ ಮಾತಾಡ್ದೆ ತಾನೆ? ನೋಡು ನಮಗೇನು ಇದ್ರಾಗ ಏನಿಲ್ಲ ಕಣಮ್ಮ. ನಾವೇನು ಮಾಡಿ ಏನು ಮಾಡೋ ಅಂಥದ್ದೇನಿಲ್ಲ. ನಾನು ಕೇಳಿದ್ರೆ ನೀನು ಅವ್ರನ್ನ ಫೋನ್ ಮಾಡಿ ಇವಾಗ ಬರ್ತಾರೆ ಅಂದ್ಬಿಡು. ಬಂದ ಮಾತಾಡ್ಮಂತೆ ಅದೇನಾಯ್ತು ಏನು ಎತ್ತ ಅಂತೇಳಿ. ಅವ್ರು ಏನು ಹೇಳ್ತಾರೆ ಎಂಬುದು ಗೊತ್ತಾಗುತ್ತೆ, ಯಾರು ಏನು ಮಾಡಿದ್ದಾರೆ ಅಂತ. ಪಾಪ ಕರೆಕ್ಟಾಗಿ ಕೊಟ್ಟ ಮೇಲೆ ನೋಡ್ಕೋಬೇಕು. ಸುಮ್ಮನೆ ಒಬ್ರ ಮೇಲೆ ಈ ರೀತಿ ನಿಷ್ಠೂರ ಒರ್ಸೋದಲ್ಲ. ಹೇಳ್ದವ್ರ ಮೇಲೆ ಬರೋದು. ಅದಕ್ಕೆ ಮತ್ತೆ ಯಪ್ಪ ಇವಾಗಿನ ಜನಗಳಿಗೆ ಏನೂ ಹೇಳ್ಬಾರ್ದಪ್ಪ ಅನಿಸುತ್ತೆ. ಹೇಳ್ದವ್ರ ಮೇಲೆ ಬಂದ್ಬಿಡ್ತಾರೆ. ನೀವೇ ಹೇಳಿದ್ದು, ನೀವೇ ಮಾಡಿದ್ದು, ನೀವೇ ಕರ್ಕೊಂಬಂದಿದ್ದು ಅಂತ. ಏನೋ ಒಬ್ಬರು ಗೊತ್ತಿರೋರು ಅಂತ ಹೇಳ್ತೀವಪ್ಪ. ಹಿಂಗೆ ಮಾಡೋದು ಅಲ್ಲ. ಇವಾಗ ರಂಗಂಟಿದೂ ತಪ್ಪೈತೆ. ಯಾಕಂದರೆ ಫಸ್ಟ್ ಅವ ಆಂಟಿ ನೋಡ್ಕೋಬೇಕಾಗಿತ್ತು. ನೋಡ್ಕೊಂಬದಲೇ ಹಿಂಗೆ ಪಾಪ ಅವ್ರ ಮೇಲೆ ಹಾಕಿದ್ರೆ ಅವ್ರು ಅದು ಹೆಂಗೆ ಕೇಳ್ತಾರೆ ಹೇಳು? ಹಂಗೆ ಮಾಡಬಾರ್ದಾಗಿತ್ತು ಹೇಳು. ಅಲ್ಲ ರಂಗಂಟಿ ನಿನ್ನ ತಪ್ಪೈತೆ. ನೀನು ಫಸ್ಟಿಗೆಲ್ಲ ನೋಡ್ಕೋಬೇಕಾಯ್ತು. ಯಾರನ್ನಾದ್ರೂ ಕರ್ಕೊಂಡು ಹೋಗ್ಬೇಕಾಗಿತ್ತು. ಇಲ್ಲಾಂದರೆ ಸೌಕತಿ ಅಮ್ಮ ಅಂಥವ್ರಿಗೆ ಗೊತ್ತಾಗಿರೋ ಅಂಥವ್ರಿಗೆ ತೋರಿಸ್ಬೇಕಾಗಿತ್ತು. ಅಲ್ವೇ ಸೌಕತಿ ಅಮ್ಮವ್ರೆ? ಇವಾಗೇನು ಗೊತ್ತಿಲ್ಲ ಅನ್ನೋ ಥರ ಮಾತಾಡ್ತಾರೆ ಅವರು. ಇವಾಗ ನೀನು ಸೌಕತಿ ಅಮ್ಮಗಾದ್ರೂ ನೋಡ್ರಿ ಅಮ್ಮವ್ರೆ ಅಂತೇಳಿ ನೋಟ್ಗಳು ತೋರಿಸಿದ್ರೆ ಅವ್ರು ಕಂಡಿಡಿಯಾರ. ಅವ್ರು ಇಂಥ ಎಷ್ಟು ವ್ಯವಹಾರ ಮಾಡ್ತಾರೆ ಏನೋ. ಎಷ್ಟೊಂದು ದುಡ್ಡು ಇಕ್ಕೊಂಡಿರ್ತಾರೆ. ಅವ್ರಿಗೇನು ಇಂಥದ್ದೆಲ್ಲ ಏನು ಲೆಕ್ಕ ಇರಲ್ಲ. ನೋಡ್ತಾರೆ ಅಂಥದ್ದೆಲ್ಲನ. ನನಗಾದ್ರೂ ಕೊಡಲಿಲ್ಲಮ್ಮ ಒಂದು ಕಟ್ಟು. ಎಲ್ಲಿ ಎಮ್ಮೆ ತಗೊಬಿಡ್ತಾಳೋ, ಎಲ್ಲಿ ಇಸ್ಕೊಬಿಡ್ತಾಳೋ ಅಂತ ಹೇಳಿ ಒಂದು ನೋಟೂ ಕೊಡಲಿಲ್ಲ. ನನಗೆ ಕೊಟ್ಟಿದ್ರೆ ನಾನಾದರೂ ನೋಡ್ತಿದ್ದೆ. ಹಿಂಗೆ ಏನು ಅಂತ ನನಗೊಂದು ನೋಟ್ ಹಿಡ್ಕೊಂತಿದ್ದಂಗೆ ಗೊತ್ತಾಗ್ಬಿಡೋದು. ನಾನು ಅಂಥದ್ದೆಲ್ಲ ಎಷ್ಟು ದುಡ್ಡು ಎಣ್ಸ್ಬಿಡ್ತೀನೋ ಒಂದು ದಿವಸಕ್ಕೆ ಅಂಥದ್ರಾಗ ನಾನು ನೋಡ್ಕೊಂತಿದ್ದೆ. ಅಯ್ಯೋ ದೇವ್ರೆ. ನನಗೆ ಗೊತ್ತು ಈಗ ನೋಡ್ಕೊಂಡು ನಾನು ಏನು ಮಾಡಬೇಕು ಅಂತ. ನಾನು ಮಾಡ್ತಿದ್ದೆ. ಏನು ಮಾಡಬೇಕು ಅಂಬದು ನನಗೆ ಚೆನ್ನಾಗಿ ಗೊತ್ತಿತ್ತು. ಸುಮ್ಮನೆ ನನಗೆ ತಲೆ ತಿನ್ಬೋದಲ್ಲ. ಇವಾಗ ನನಗೇನೇ ಅಂದ್ರೂ ಭಾಳ ಬೇಜಾರಾಗ್ತೈತಿ. ಏನು ಮಾಡೋಣ, ನಾನು ನಿಮಗೂ ಕೊಡಲಿಲ್ಲಮ್ಮ ಬಿಡು ಅಂತ ಸುಮ್ಕಾದೆ. ಏನು ಮಾಡೋಣ ಬಿಡತ್ತ ಅಂತ ಹೇಳಿ ಸುಮ್ಮನಾಗಿದ್ದಕ್ಕೆ ನೋಡಿ ಇವತ್ತು ಹಂಗಾತು. ಯಾಕೆ ಸುಮ್ಮನಾದ್ರಿ? ನೀವು ನನಗೆ ಹೇಳ್ಬೇಕಾಗಿತ್ತು. ನೋಡ್ರಿ ಅಂತೇಳಿ ಒಂದು ನೋಟು ಒಂದು ಕಟ್ಟಾದರೂ ಕೊಟ್ಟಿದ್ರೆ ನಾನು ಎಣಿಸ್ತಿದ್ದೆ. ಕೈಯಾಗಿ ಹಿಡ್ಕೊಂಡಿದ್ದ ತಕ್ಷಣ ನನಗೆ ಗೊತ್ತಾಗ್ಬಿಡೋದು. ನೋಡಿದ್ರಲ್ಲ ವೀಕ್ಷಕರೇ, ಸೌಕತಿ ಅಮ್ಮನ ಹತ್ರ ಬಂದಿದ್ನಿ. ಈ ಅಮ್ಮ ಬೈತೈತೆ, ನನಗೂ ಹೇಳಲಿಲ್ಲ, ನೀನು ನನಗೂ ಕೊಡಲಿಲ್ಲ ಅಂತ. ಏನು ಮಾಡಬೇಕು ಏನೋ ಇವಾಗ ಒಂದು ಗೊತ್ತಾಗ್ತಿಲ್ಲ. ಹೋಗತ್ಲಾಗೆ ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.